ನಾನ್ ಇವತ್ತು ವಿಡಿಯೋ ಮಾಡೋದಕ್ಕೆ ಕಾರಣ ಒಂದ್ ಇನ್ಸಿಡೆಂಟ್. ನಿನ್ನೆ ನನ್ನ ಫ್ರೆಂಡ್ ಒಬ್ರು ಟೀಚರ್ ಫೋನ್ ಮಾಡಿದ್ರು. ನಂದು ಓಲ್ಡ್ ಸ್ಕೂಲ್ ಫ್ರೆಂಡ್ ಟೀಚರ್. ಸೊ ಅವ್ರು ಹೇಳ್ತಾರೆ, ಮೇಡಮ್ ನಮ್ ಸ್ಕೂಲ್ ಇದೆ ಒಬ್ರು ಸ್ಟೂಡೆಂಟ್, ಅವ್ರು ಇವಾಗ ಇಂಜಿನಿಯರ್ ಮುಗಿಸಿ 2ನೇ ವರ್ಷದಲ್ಲಿ ಓದ್ತಾ ಇದ್ಲು. ನಿನ್ನೆ ತನ್ನ ಪ್ರಾಣವನ್ನ ಕಳ್ಕೊಂಡ್ಲು ಆ ಅಂತ ಹೇಳ್ತಾರೆ. ಗೊತ್ತಿದೆ ಆ ವರ್ಡ್ ಯೂಸ್ ಮಾಡೋದ್ ಬೇಡ ಅಂತ. ಪ್ರಾಣವನ್ನ ಕಳ್ಕೊಂಡ್ಲಂದ್ರೆ ಹೆಂಗ್ ಮಾಡ್ಕೊಂಡಿರ್ತಾಳೆ. ಕಾರಣ ಇಷ್ಟೇ, ಇಂಜಿನಿಯರ್ ಓದ್ತಿರುವಂತ ಹುಡುಗಿ, ಒಬ್ರು ಲವ್ ಮಾಡ್ತಿರ್ತಾರೆ, ಮನೆಯವ್ರು ಅಪೋಸ್ ಮಾಡ್ತಾರೆ, ಇಷ್ಟ ಪಡೋದಿಲ್ಲ, ಬೈದಿರ್ತಾರೆ, ಬುದ್ಧಿಮತ್ ಹೇಳಿರ್ತಾರೆ, ಮೋಸ್ಟ್ಲಿ ಸ್ವಲ್ಪ ಲೈಟ್ ಆಗಿ ಹೊಡೆಯೋದು ಆತರ ಆಗಿರಬಹುದು. ಸೊ ಇದರಿಂದ ನೊಂದ್ಕೊಂಡು ಆ ಹುಡುಗಿ ತನ್ನ ಪ್ರಾಣವನ್ನ ಕಳ್ಕೊಂಡಿರ್ತಾಳೆ. ಸೊ ಅಂದ್ರೆ ಅವಳು ಸುಳ್ಳು ಕೂಡ ಹೇಳಿರ್ತಾಳೆ ಅನ್ಸುತ್ತೆ. ಅಂದ್ರೆ ತಾನು ಲವ್ ಮಾಡುವಂತ ವಿಷಯವನ್ನ ಮುಚ್ಚಿಟ್ಟಿರ್ತಾಳೆ. ಸೊ ಇದೆಲ್ಲ ಮ್ಯಾಟ್ರಿಂದ ಒಂದ್ ಪ್ರಾಣ ಹೋಗಿರುತ್ತೆ. ಸೊ ನಾನಿವತ್ತು ನಿಮ್ ಜೊತೆ ಮಾತಾಡ್ಬೇಕಂತಿರೋ ವಿಷಯ, ಯಾಕೆ ನಮ್ಮ ಮಕ್ಕಳು ಸುಳ್ಳು ಹೇಳ್ತಾರೆ. ಇದಕ್ಕೂ ಅದಕ್ಕೂ ರಿಲೇಟ್ ಇದೆ. ಇದು ಚಿಕ್ಕ ಮಕ್ಕಳು ಸುಳ್ಳು ಹೇಳೋದು ಒಂದ್ ರೀತಿ ಆದ್ರೆ, ದೊಡ್ಡ ಮಕ್ಕಳು ಸುಳ್ಳು ಹೇಳೋದಕ್ಕೆ ಕಾರಣಗಳು ಮತ್ತೊಂದ್ ರೀತಿ ಇರುತ್ತೆ. ನಮ್ಮ ಮಕ್ಕಳು ಬಗೆ 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 ಸುಳ್ಳುಗಳನ್ನ ಹೇಳೋದನ್ನ ನಾವು ಕೇಳಿಸ್ಕೊಂಡಿದೀವಿ. ಕಾರಣ ಏನು? ಇಂತಹ ಒಂದು ಅಪಾಯ, ಇಂತಹ ಒಂದು ಸನ್ನಿವೇಶ ದಿನಂಪ್ರತಿ ನಾವು ನೋಡ್ತಾ ಇರ್ತೀವಿ. ಆದ್ರೂ ಕೂಡ ನಾವು ಎಚ್ಚೆತ್ಕೊಂತ ಇಲ್ಲ. ಮಕ್ಕಳು ಸುಳ್ಳು ಹೇಳ್ತಾರೆ, ನಮಗ್ ಕೋಪ ಬರುತ್ತೆ, ಅವ್ರು ಸುಳ್ಳು ಹೇಳ್ತಾರೆ ಅಂತ ಮಾತ್ರ ಹೇಳ್ತಿರ್ತೀವಿ. ಆ ಸುಳ್ಳಿಗೆ ಕಾರಣ ಏನು ಅನ್ನೋದನ್ನ ನಾವು ಖಂಡಿತ ತಿಳ್ಕೊಳಕ್ ಹೋಗ್ತಾ ಇಲ್ಲ. ಸೊ ಇವತ್ತಿನ ಟಾಪಿಕ್ ಇದೆ, ನಮ್ ಮಕ್ಳು ಯಾಕೆ ಸುಳ್ಳು ಹೇಳ್ತಾರೆ. ಬನ್ನಿ ನೋಡೋಣ. ಈಗ ಮಕ್ಳು ಯಾಕೆ ಸುಳ್ಳು ಹೇಳ್ತಾರ ಅನ್ನೋದನ್ನ ಫಸ್ಟ್ ಗೆ ತಿಳ್ಕೊಳ್ಳೋಣ. ಯಾವ್ಯಾವ ರೀತಿ ಸುಳ್ಳು ಹೇಳ್ತಾರ ಅನ್ನೋದು ಹೇಳ್ತೀನಿ ಮೊದ್ಲಿಗೆ. ಈ ತರ ನಿಮ್ ಮಕ್ಳು ಏನಾದ್ರು ಮಾಡ್ತಾ ಇದ್ರೆ ತಿಳ್ಕೊಳ್ಳೋಣ ಇವತ್ತು, ಆಯ್ತಾ? ತೊಂದ್ರೆ ಇಲ್ಲ, ನಾಲೆಜ್ ಅನ್ನ ಯಾವ ಸಮಯದಲ್ಲಿ ಯಾವಾಗ ಬೇಕಾದ್ರೂ ತಗೋಬಹುದು. ಆದ್ರೆ ತಗೊಂಡಂತ ನಾಲೆಜ್ ಅನ್ನ ಏನ್ ಮಾಡ್ಬೇಕು, ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಅಳವಡಿಸ್ಕೋಬೇಕು. ಆಗ ಮಾತ್ರ ನಮ್ಗೆ ಏನಾಗುತ್ತೆ, ಅದು ಪ್ರಯೋಜನಕ್ಕೆ ಬರುತ್ತೆ. ಈಗ ಮೋಟಿವೇಶನ್ ವಿಡಿಯೋ ಎಷ್ಟೊಂದ್ ಕೇಳ್ತೀರಾ, ಕರೆಕ್ಟ್, ಹೌದು ಮೇಡಮ್ ನೀವ್ ಹೇಳೋದು. ನಾನೊಂದ್ ಕಳೆದ ಒಂದ್ ವಿಡಿಯೋ ಹಾಕಿದ್ದೆ, ಅದ್ರಲ್ಲಿ ಪೇರೆಂಟ್ಸ್ ಯಾವ ತರ ಇದ್ರೆ ಮಕ್ಳಿಗೆ ಇಷ್ಟ ಆಗ್ತಾರೆ ಅಂತ. ಸೊ ತುಂಬಾ ಜನ ಮೇಡಮ್ ನಾವು ತಪ್ಪು ಮಾಡ್ತಿದ್ವಿ, ತಿದ್ಕೊಂತಿದೀವಿ ಅಂತ ಹೇಳ್ತಾರೆ. ಕರೆಕ್ಟ್, ತುಂಬಾ ಖುಷಿ ವಿಷಯ. ಆದ್ರೆ ಅದು ಕ್ಷಣಕ್ ಮಾತ್ರ ಆಗ್ಬಾರ್ದು. ಅಂದ್ರೆ ವಿಡಿಯೋ ನೋಡಿದಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ, ನಾನ್ ಈ ತಪ್ಪು ಮಾಡ್ತಿದ್ನಲ್ವ, ತಿದ್ಕೋಬೇಕಂತ. ಮತ್ತೆ ಒಂದಿಷ್ಟು ದಿನಗಳು ಅದು ಹೋಗ್ಬಿಡುತ್ತೆ, ಆ ಜೋಶ್ ಹೋಗ್ಬಿಡುತ್ತೆ, ಮತ್ತೆ ಯಥಾಸ್ಥಿತಿಗೆ ಬರ್ತೀವಿ. ಆತರ ಮಾತ್ರ ಮಾಡ್ಕೋಬೇಡಿ. ಒಂದ್ ಕಡೆ ಬರ್ಕೊಳ್ಳಿ. ನೀವು ಪ್ರತಿದಿನ ಎಲ್ಲಿ ನೋಡ್ತೀರಾ, ಫ್ರಿಡ್ಜ್ ಮೇಲೋ ಅಥವಾ ನೀವು ದಿನ ಅಡ್ಗೆ ಮನೆಯಲ್ಲಿ ಜಾಸ್ತಿ ನೋಡುವಂತ ಪ್ಲೇಸ್ ಮೇಲೆ ಬರ್ದಿಟ್ಕೊಳ್ಳಿ, ನಾನ್ ಈ ತಪ್ಪು ಮಾಡ್ಬಾರ್ದು, ಈ ತರ ಮಾಡ್ತಾ ಇದ್ದೆ. ಅದು ನೋಡ್ದಾಗೆಲ್ಲ ನಮ್ಗೆ ಎಚ್ಚರಿಸುತ್ತೆ. ಸುಮ್ನೆ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡೋದಾಗಿರ್ಬೋದು, ಹೀಗ್ ನೋಡಿ ಹೀಗ್ ಬಿಟ್ರೆ ಯಾವ್ದಕ್ಕೂ ಅದು ಉಪಯೋಗಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಈ ವಿಡಿಯೋ ಕೂಡ ಅಷ್ಟೇನೆ, ಕೇಳಿದ ತಕ್ಷಣ ಪಾಯಿಂಟ್ ಮಾಡ್ಕೊಂಡು ನೀವು ದಿನ ನೋಡೋ ಕಡೆ ಜಾಗದಲ್ಲಿ ಒಂದಿಷ್ಟು ಬರ್ಕೊಳ್ಳಿ. ಓಕೆ. ಸೊ ಈಗ ಮಕ್ಕಳು ಯಾವ ತರ ಸುಳ್ಳು ಹೇಳ್ತಾರೆ ಗೊತ್ತಾ? ಲೇಟ್ ಆಗಿ ಬಂದು ಬೇರೇನೋ ಕಾರಣ ಕೊಡ್ತಾರೆ. ಲೇಟ್ ಆಗಿ ಬರ್ತಾರೆ, ಇಲ್ಲ ಇವತ್ ನಾನು ಸ್ಕೂಲಲ್ಲಿ ಅದೇನೋ ಹೇಳಿದ್ರು, ಪ್ರಾಜೆಕ್ಟ್ ತರ ಕೇಳಿದ್ರು, ಅದಕ್ಕೆ ಹೋಗಿದ್ದೆ, ಇದಕ್ ಹೋಗಿದ್ದೆ, ಆ ತರ ಸುಳ್ಳುಗಳು ಹೇಳ್ಬೋದು. ಇಲ್ಲ ಮಾರ್ಕ್ಸ್ ಕಮ್ಮಿ ಬಂದಾಗ ಇನ್ನೊಬ್ರನ್ನ ಬ್ಲೇಮ್ ಮಾಡ್ಬೋದು, ಮೇಡಮ್ ನನ್ಗೆ ಆತರ ಏನೋ ಮೇಡಮ್ ಮೇಲೆ ಹಾಕ್ಬೋದು. ಇಲ್ಲ ಮನೆಯಲ್ಲಿ ಕೂಡ ಏನಾದ್ರು ಅಮೌಂಟ್ ಅನ್ನ ತಗೊಂಡು, ಇಲ್ಲ ನಾನ್ ತಗೊಂಡೇ ಇಲ್ಲ ಅಂತ ಸುಳ್ಳು ಹೇಳ್ಬೋದು. ಇಲ್ಲ ಟಿವಿ ನೋಡೋದು, ಅಂದ್ರೆ ಮೊಬೈಲ್ ಅಲ್ಲಿ ಕೆಲವೊಂದು ಗೊತ್ತಲ್ಲ ನಿಮ್ಗೆ, ಇಷ್ಟೇ ನೋಡು ಅಂತ ಕೊಟ್ಟಿದ್ರು ನೀವು ಬೇಡದೇ ಇರೋದ್ನೆಲ್ಲ ನೋಡ್ಬಿಟ್ಟು ಇಲ್ಲ ನಾನು ನೋಡೇ ಇಲ್ಲ ಅಂತ ಸುಳ್ಳು ಹೇಳ್ಬೋದು. ಕಾರಣಗಳು ಸುಮಾರಿದೆ. ನಿಮ್ಮನೇಲಿ ಮಕ್ಕಳು ಯಾವ ತರ ಸುಳ್ಳು ಹೇಳ್ತಾರೆ ಅಂತ ನೋಡಿ. ಈಗ ಇನ್ನೊಂದು, ಇಲ್ಲಿ ಎಲ್ಲಾ ಮಕ್ಳು ಸುಳ್ಳು ಹೇಳ್ತಾರೆ ಅಂತಿಲ್ಲ, ಸ್ವಲ್ಪ ಕೆಲವು ಮಕ್ಳು ಸುಳ್ಳು ಹೇಳೋ ಅಭ್ಯಾಸ ಇದೆ, ಅವ್ರು ಮಾತ್ರ ಈ ವಿಡಿಯೋ ನೋಡ್ಬೋದು, ಇಲ್ದಿದವರು ಸ್ಕಿಪ್ ಮಾಡಿದ್ರು ತೊಂದ್ರೆ ಇಲ್ಲ. ಓಕೆ, ಕಾರಣ ಹೇಳ್ತೀನಿ ನೋಡಿ. ನಮ್ಮ ಮಕ್ಕಳು ನಮ್ಮ ಬಳಿ ಸುಳ್ಳು ಹೇಳೋದಕ್ಕೆ ಮುಖ್ಯ ಕಾರಣ ನಾವು. ಎಸ್, ಈಗ ಒಂದ್ ಮಗು ಹುಟ್ಟಿ ದೊಡ್ಡದಾಗತ್ತೆ. ದೊಡ್ಡಾದ ತಕ್ಷಣ ಅದಕ್ಕೆ ಸುಳ್ಳು ಸತ್ಯ ಇದ್ರ ಪರಿಚಯನೇ ಇರಲ್ಲ. ಪರಿಚಯ ಎಲ್ಲ ಮಾಡ್ಸೋದು ನಾವು, ಈ ಸಮಾಜ, ಈ ಪರಿಸರ ಎಲ್ಲ ಸೇರಿ ಒಂದ್ ಮಗುವಿನ ಸತ್ಯ ಸುಳ್ಳುಗಳ ಒಂದು ಹುಟ್ಟು ಹಾಕ್ತಿವಿ ನಾವು. ಓಕೆನಾ? ಹಾಗಾಗಿ ಇದ್ರಲ್ಲಿ ಮೇನ್ ರೀಸನ್ ಬರೋದು ನಾವು ಪೋಷಕರು. ಈಗ ಒಂದ್ ಹೇಳ್ತಾ ಹೋಗ್ತೇನೆ ನೋಡಿ. ನಮ್ ಮಕ್ಳು ಇವಾಗ ಒಂದು ಪೆನ್ ಕಳೆದ್ ಬಂದಿರ್ತಾರೆ ಅನ್ಕೊಳ್ಳಿ. ಮನೆಗ್ ಬಂದ ತಕ್ಷಣ ಸ್ವಲ್ಪ ಕಾಸ್ಟ್ಲಿ ಪೆನ್ನು ಕಳೆದ್ ಬಂದಿರ್ತಾರೆ, ಅಥವಾ ಏನೋ ಒಂದು ಟಿಫನ್ ಬಾಕ್ಸ್, ನೀರ್ ಬಾಟ್ಲು, ಏನೋ ಒಂದ್ ಕಳೆದ್ ಬಂದ ತಕ್ಷಣ ಹೇಳ್ತಾರೆ, ಅಮ್ಮ ಇವತ್ ನಂದು ಮಿಸ್ ಆಗಿ ಹೋಯ್ತು, ಎಲ್ಲಿ ಹೋಯ್ತೋ ಗೊತ್ತಿಲ್ಲ, ಎಲ್ಲಿ ಹುಡುಕಿದ್ರು ಸಿಕ್ಕಿಲ್ಲ, ಫ್ರೆಂಡ್ಸ್ ಯಾರು ಕೊಟ್ಟಿಲ್ಲ, ನಾನ್ ಮೇಡಮ್ಗೂ ಇನ್ಫಾರ್ಮ್ ಮಾಡ್ದೆ ಅಂತೆಲ್ಲ ಹೇಳ್ಬಹುದು. ಆಗ ನಾವ್ ಏನ್ ಮಾಡ್ತೀವಿ ಯೋಚನೆ ಮಾಡಿ, ಒಂದ್ ಕ್ಷಣ ಪಾಸ್ ಮಾಡಿ.
ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಸುಪ್ರಭಾತ. ನಿನಗ್ ಗೊತ್ತಾಗಲ್ವಾ, ನಿನಗ್ ಜವಾಬ್ದಾರಿ ಇಲ್ವಾ, ನೀನೇನ್ ಚಿಕ್ಕ ಮಗುನ, ಅದ್ ಎಷ್ಟು ಕಾಸ್ಟ್ಲಿ ಪೆನ್ನು, ಇನ್ಮೇಲಿಂದ ನೀನ್ ಸ್ಕೂಲಿಗೆ ಹಿಂಗಂತ ಪೆನ್ನೆ ಕಳ್ಸಲ್ಲ, ಅಥವಾ ನೀನ್ ಬೇಜವಾಬ್ದಾರಿತನ ಅಂತ ಬೈಬಹುದು. ಇಲ್ಲ ಒಂದ್ 2 ಏಟ್ ಕೂಡ ಬೀಳ್ಬಹುದು. ಇದು ಪೆನ್ನಿನ ವಿಷಯ ಅಂತಲ್ಲ, ನೀವು ದೊಡ್ಡದಾರು ಎತ್ಕೊಳ್ಳಿ, ಕಾಸ್ಟ್ಲಿದಾರು ಇಟ್ಕೊಳ್ಳಿ, ಇಲ್ಲ ಬೇರೆ ಯಾವ್ದಕ್ಕಾದ್ರೂ ಹೋಲಿಕೆ ಮಾಡ್ಕೊಳ್ಳಿ, ನಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಿ. ಓಕೆ, ಆಯ್ತು. 2 ಏಟು ಕೊಡ್ಬೋದು, ಬೈಬಹುದು, ಮತ್ತೆ ಅದು ಕಳೆದು ಹೋಗಿ 1 ತಿಂಗಳಾದ್ರೂ ಕೂಡ ರಿಪೀಟ್ 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 ಅದನ್ನ ಹೇಳ್ತಾರಲ್ಲ ಎಪಿಸೋಡ್, ಮತ್ ಪುನಃ ಮಗು ಮತ್ತೆ ಕಳೆದ್ ಬಂದಿಲ್ಲ ಅಂದ್ರೂ ನೆನಪು ಮಾಡಿ ಮಾಡಿ ಬೈತಾ ಇರ್ತೀವಿ. ಇದು ನೀವಂತಲ್ಲ, ಎಲ್ರೂ ಆಲ್ಮೋಸ್ಟ್ ಮಾಡಿರ್ತೀವಿ, ಇನ್ಕ್ಲೂಡ್ ನನ್ನನ್ನು ಸೇರಿಸಿ ಮಾಡಿದೀನಿ. ಸೊ ಆದ್ರೆ ಗೊತ್ತಾಯ್ತು ಇದು ನಾನು ಮಾಡ್ತಾ ಇರುವಂತ ಮಿಸ್ಟೇಕ್ ಅಂತ. ಈಗ ಕಳೆದ್ ಬಂದ ತಕ್ಷಣ ನಾವ್ ಏನ್ ಮಾಡ್ಬಹುದು, ಮಕ್ಳು ಸುಳ್ಳು ಹೇಳ್ದಿರೋ ತರ ಹೆಂಗ್ ಮಾಡ್ಬೋದು ಅಂದ್ರೆ, ನಾವು ಏನ್ ಮಾಡ್ಬೋದು, ಅವರಿಗೆ ಆ ಭಯದ ವಾತಾವರಣವನ್ನ ನಾನು ಈ ಸತ್ಯ ಹೇಳಿದ ತಕ್ಷಣ ನಾವು ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಅರ್ಥ ಆಯ್ತಾ? ಈಗ ಮಕ್ಳು ಸುಳ್ಳು ಹೇಳಿದ ತಕ್ಷಣ ಏನ್ ಮಾಡ್ತೀವಿ, ಈ ತರ ಶಿಕ್ಷೆಗಳನ್ನ ಕೊಡ್ತೀವಿ. ಯಾರಿಗ್ ತಾನೇ ಇಷ್ಟ ಇರುತ್ತೆ ಹೇಳಿ ಶಿಕ್ಷೆ ತಗೊಳ್ಳೋದು? ಈ ತರ ಶಿಕ್ಷೆ ತಗೊಳ್ಳೋದಕ್ಕೆ ಯಾರಿಗ್ ತಾನೇ ಇಷ್ಟ ಇರುತ್ತೆ? ಅವಾಗ ಆಟೋಮೆಟಿಕ್ ಏನ್ ಮಾಡ್ತಾರೆ, ಭಯ ಬಿದ್ದು ಸುಳ್ಳು ಹೇಳೋದನ್ನ ಕಲಿತಾರೆ, ಹುಡುಕ್ತಾರೆ ಯಾವ ತರ ಸುಳ್ಳು ಹೇಳಿ. ನಾನು ಒಂದೇ ಹೊಡಿತಾರೆ, ಒಂದೇ ಬೈತಾರೆ, ಇಲ್ಲ ಚುಚ್ಚಿ ಮಾತಾಡ್ತಾರೆ, ಇಲ್ಲ ನಮ್ಮ ಫ್ರೆಂಡ್ ಮುಂದೆಲ್ಲ ಹೇಳ್ತಾರೆ ನಿನ್ ಫ್ರೆಂಡ್ ಹಿಂಗ್ ಮಾಡಿದಾನೆ ಅನ್ಬೋದು, ಇಲ್ಲ ರಿಲೇಟಿವ್ಸ್ ಮುಂದೆ ಹೇಳ್ಬೋದು. ಇದು ಸಹವಾಸನೇ ಬೇಡ. ಅದಕ್ಕೆ ಏನ್ ಮಾಡ್ತೀನಿ, ಚೆನ್ನಾಗಿ ಸುಳ್ಳು ಹೇಳೋದನ್ನ ಅವರು ಅಭ್ಯಾಸ ಮಾಡ್ತಾರೆ. ಇದು ಫಸ್ಟ್ ಕಾರಣ. ಇದು ತಪ್ಪಾದ್ರೆ ತಪ್ಪು ಅನ್ನಿ, ಸರಿ ಇದ್ರೆ ಸರಿ ಅನ್ನಿ. ಇಲ್ಲ ಕೆಲವರು ಒಪ್ಕೊಳ್ಳೋದಕ್ಕೆ ರೆಡಿನೇ ಇರೋದಿಲ್ಲ ಬಿಡಿ. ಕೆಲವ್ರು ಹೇಳ್ತಾರೆ, ಮೇಡಮ್ ನೀವ್ ಈ ತರ ಎಲ್ಲ ಹೇಳ್ತಿರಲ್ಲ, ಇದು ಮಕ್ಳ ಮುಂದೆ ಜಗಳ ಆಡ್ದಿರೋದಕ್ಕೆ, ಮಕ್ಳಿಗೆ ಹೊಡೆದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ರು ಕಮೆಂಟ್ ಹಾಕಿದ್ರು, ಸಾಧ್ಯನೇ ಇಲ್ಲ, ಏನಿದ್ರು ಮಕ್ಳು ಸ್ಕೂಲಿಂದ ಆಚೆಗೆ ಹೋದ್ಮೇಲೆ ಜಗಳ ಆಡ್ಬಹುದು ಅಂತ. ನಾನು ಅವರಿಗೆ ಕಮೆಂಟ್ ರಿಪ್ಲೈ ಮಾಡೋಣ ಅನ್ಕೊಂತಿದ್ದೀನಿ. ಮೇಡಮ್ ನಿಮ್ ಹತ್ರ ಸಾಧ್ಯ ಆಗ್ತಾ ಇರ್ಬೋದು ಮಕ್ಳನ್ನ ಹೊಡಿದೆ ಗದರಿಸದೆ ಬೆಳೆಸೋದಕ್ಕೆ, ಬಟ್ ಅದು ನಿಮಗ್ ಗೊತ್ತಿಲ್ಲದೆ ಇರ್ಬೋದು. ಹೆಚ್ಚಿನ ಜನ ಪೋಷಕರು ತುಂಬಾ ತಿಳ್ಕೊಂಡವ್ರು ಹೊಡೆಯೋದು ಇಲ್ಲ, ಗದರಿಸೋದು ಇಲ್ಲ. ಅವರಿಗೆ ಹೇಗೆ ಹೇಳ್ಬೇಕು, ಮಕ್ಕಳನ್ನ ಹೇಗೆ ಅವರಿಗೆ ಮನಸ್ಸಿಗೆ ಮುಟ್ಟೋ ಹಾಗೆ ಹೇಳಿ, ತನ್ನ ಧ್ವನಿಯನ್ನ ಏರಿಸ್ದೇನೆ, ಕಿರ್ಚಾಡ್ದೆ, ಕೂಗಾಡ್ದೆ, ಹೊಡಿದೆ, ಶಿಕ್ಷೆ ಕೊಡ್ದೇನೆ ಸರಿದಾರಿಯಲ್ಲಿ ಬೆಳೆಸ್ತಿರುವಂತಹ ಪೋಷಕರು ಸಾಕಷ್ಟು ಜನ ಇದ್ದಾರೆ. ಸೊ ಆ ಲಿಸ್ಟ್ ನಲ್ಲಿ ನಾನು 100 ಇದೀನಿ ಅಂತ ಹೇಳ್ಕೊಳಲ್ಲ, ಬಟ್ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀನಿ ಖಂಡಿತ. ಯಾಕಂದ್ರೆ ನನ್ನ ತಪ್ಪುಗಳನ್ನ ತಿದ್ದುಕೊಂಡ ಮೇಲೆನೆ ನಾನು ಈ ವಿಡಿಯೋವನ್ನ ಮಾಡ್ತಿದ್ದೀನಿ. ಖಂಡಿತ ಹೊಡೆಯೋದ್ರಿಂದ ನಾನು ಹೊಡೆದಿದ್ದೀನಿ, ಬೈದಿದ್ದೀನಿ. ಸೊ ಅದೆಲ್ಲವೂ ತಪ್ಪು ಅಂತ ಗೊತ್ತಾಯ್ತು. ಬಟ್ ನಮಗ್ ಆ ಸ್ಕಿಲ್ ಇರ್ಬೇಕು. ಹೇಳಲ್ಲ, ಈಗ ಮಗು ಒಂದ್ ಪೆನ್ನು ಪೆನ್ಸಿಲ್ ಕಳ್ದ್ ಬಂದ ತಕ್ಷಣನೇ ಇಷ್ಟೆಲ್ಲ ಕಿರ್ಚಾಡಿದ್ಮೇಲೆ ನಾವಾದ್ರೂ ಹೇಳ್ತೀವ ಸತ್ಯ, ಅಬ್ಬಾ ಸಾಹಸನ ಬೇಡ ಅನ್ಕೊಂತೀವಿ. ಓಕೆ, ಈಗ ಆಯ್ತು, ಇದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೋದು? ಈಗ ಒಂದ್ ಮಗು ಪೆನ್ ಕಲ್ತ್ ಬಂತು ಅನ್ಕೋಣ, ಚಿಕ್ಕದು, ಹೆಂಗ್ ಹ್ಯಾಂಡಲ್ ಮಾಡ್ಬೋದಿತ್ತು? ಓಕೆ, ಫಸ್ಟ್ ಸ್ವಲ್ಪ ಹೊತ್ತು ಕೇಳ್ಬೋದಿತ್ತು. ಆಯ್ತು, ಕಳೆದ್ ಹೋಗಿದೆ. ಸೊ ನನ್ನ ಫ್ರೆಂಡ್ಸ್ ಹತ್ರ ಕೇಳು, ಬೈ ಮಿಸ್ಟೇಕ್ ಅವ್ರ ಹತ್ರ ಇವ್ರ ಹತ್ರ ಇರ್ಬೋದು. ಇಲ್ಲ ನೆಕ್ಸ್ಟ್ ಕಸ ಗುಡಿಸುವಾಗ ಸಿಗ್ಬಹುದು, ನಾಳೆ ಚೆಕ್ ಮಾಡು. ಇಲ್ಲ ಹಾಗೂ ಕೆಲವು ಮಕ್ಳು ತುಂಬಾ ಚೆನ್ನಾಗಿರೋ ಪೆನ್ ಇದ್ರೆ ಕೆಲವು ಮಕ್ಳು ತಗೊಂತಾರೆ, ಯಾಕಂದ್ರೆ ತಪ್ಪು ಅಂತಲ್ಲ, ಕಳ್ತನ ಅಂತಲ್ಲ, ಅವಕ್ ಆಸೆ ಆಗುತ್ತೆ. ಕೆಲವು ಮಕ್ಳು ಅದನ್ನ ತಗೊಳ್ಳೋಂತ ಸಾಧ್ಯತೆಗಳು ಇರುತ್ತೆ. ಯಾಕಂದ್ರೆ ತಮ್ಮಲ್ಲಿ ಇಲ್ದೇ ಇರೋ ವಸ್ತುಗಳನ್ನ ಮಕ್ಳು ಕದಿಯೋ ಅಭ್ಯಾಸ ಮಾಡ್ಕೊಂತಾರೆ. ಇನ್ನು ಬೇರೆ ಮಕ್ಳು ಮಾಡ್ಕೊಂಡಿದ್ರು ಅದು ಆಗಿರೋ ಚಾನ್ಸಸ್ ಇರುತ್ತೆ. ಈ ಮಗು ತಪ್ಪೇನು ಇಲ್ದೇ ಇರಬಹುದು. ಅದೆಲ್ಲವನ್ನ ಯೋಚನೆ ಮಾಡಿ ನೆಕ್ಸ್ಟ್ ಟೈಮ್ ಆದಷ್ಟು ತುಂಬಾ ಕಾಸ್ಟ್ಲಿ ಪೆನ್ಗಳನ್ನೆಲ್ಲ ಸ್ಕೂಲಿಗೆ ತಗೊಂಡ್ ಹೋಗೋದು ಬೇಡ ಅಂತಾನು, ಎಲ್ರ ಹತ್ರ ಸಾಮಾನ್ಯವಾಗಿ ಯಾವ ತರ ಪೆನ್ಗಳಿದೆಯೋ ಅದನ್ನೇ ಬಳಸು. ಹೀಗೂ ಆಗತ್ತೆ. ಯಾಕಂದ್ರೆ ನಾನ್ ಇದೇ ಮಾಡಿದ್ದೆ. ನನ್ ಮಗಳು ಕೂಡ ಒಂದ್ ಪೆನ್ ತುಂಬಾ ಚೆನ್ನಾಗಿತ್ತು, ತಗೊಂಡ್ ಹೋಗಿ ಕಳೆದ್ ಬಂದಿದ್ಲು. ಸೊ ನಾನು ಅವಾಗ ಗದರ್ಸಿ ಮಾಡಿದಿದ್ರೆ ಅವಳಿಗೆ ಆಸೆಯಿಂದ ತಗೊಂಡ್ ಹೋಗಿದ್ದಾಳೆ. ಅದೇನಾಗಿದೆ, ಯಾವ್ದೋ ಮಕ್ಳು ತಗೊಂಡಿರ್ಬಹುದು, ಯಾಕಂದ್ರೆ ಅವ್ರ ಹತ್ರ ಇರೋದಿಲ್ಲ ಅಲ್ಲ, ಅವಾಗ ಬಯಕೆ ಆಗತ್ತೆ, ಮಿಸ್ ಆಗಿದೆ. ಅದಕ್ಕೆ ಹೇಳ್ದೆ, ಇಷ್ಟು ಕಾಸ್ಟ್ಲಿ ಪೆನ್ ಅಗತ್ಯ ಇಲ್ಲ, ನಿಂಗ್ ಬರಿಬೇಕು, ಯೂಸ್ ಮಾಡ್ಬೇಕು ಅಂದ್ರೆ ಮನೇಲಿ ಮಾಡು, ಇಲ್ಲ ನಿನ್ ಫ್ರೆಂಡ್ಸ್ಗೆಲ್ಲ ಈ ತರದ ಪೆನ್ ಹಂಚ್ಬಿಡು, ಅವಾಗ ನಿನ್ ಪೆನ್ ಕಳೆದು ಹೋಗಲ್ಲ ಅಂತಾನು ಹೇಳಿದ್ದೆ. ಸೊ ಹಾಗಾಗಿ ಇದನ್ನ ಹೇಳ್ಬೋದು. ಅವಾಗ ಅರ್ಥ ಮಾಡ್ಕೊಂತಾರೆ, ಹೌದಲ್ವಾ ನಮ್ಮಮ್ಮ ಹೇಳಿದ್ದು, ನಂತರನೇ ಅವ್ರಿಗೂ ಕೊಡ್ಸಲ್ಲ ಅಲ್ವಾ ಪೆನ್ನು. ಹಂಗಾಗಿ ಅವ್ರು ಅರ್ಥ ಮಾಡ್ಕೊಂಡು, ಹೌದಮ್ಮ ಈ ತರದ್ ಯಾರಾದ್ರೂ ಇರ್ಲಿಲ್ಲ, ಪಾಸಿಬಲ್ ಇರ್ಬೋದು, ಓಕೆ ನಾನು ಆತರ ಇಲ್ಲ ಬರ್ದು ಇಲ್ಲೇ ಇಟ್ಬಿಡ್ತೀನಿ ಅಂತಂದ್ಲು. ಆಮೇಲೆ ಇನ್ನೊಂದ್ ದಿವ್ಸ ಏನಾರು ಆದ್ರೆ ನಮ್ಮ ಹತ್ರ ಬಂದು ಹೇಳ್ತಾರೆ, ನಮ್ಮಮ್ಮ ಹೊಡಿಯಲ್ಲ, ನಮ್ಮಮ್ಮ ಸಜೆಷನ್ ಕೊಡ್ತಾರೆ, ನಮ್ಮಮ್ಮ ಆ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಅಂತ ಗೊತ್ತಾದಾಗ ಮಕ್ಳು ಫಸ್ಟ್ ಬಂದ್ ಹೇಳೋದೆ ನಮ್ಮ ಹತ್ರ, ಸತ್ಯನೇ ಹೇಳ್ತಾರೆ. ಇದನ್ ಚೆಕ್ ಮಾಡಿ ನೋಡಿ. ಇನ್ನೊಂದ್ ಎಕ್ಸಾಂಪಲ್ ಕೊಡ್ತೀನಿ. ನನ್ ಮಗಳು ಮೊನ್ನೆ ಎಣ್ಣೆ ಚೊಲ್ಲಿದ್ಲು.
ಅಂದ್ರೆ ಈಗ ಚಳಿಗಾಲ ಅಲ್ವಾ, ಹಿಂಗೆ ಎಣ್ಣೆನ ಸ್ವಲ್ಪ ಬಾಟ್ಲಲ್ಲಿ ಇರೋದನ್ನ ಇದು ಮಾಡಿದಾಳೆ, ಮೆಲ್ಟ್ ಮಾಡಿದ್ಮೇಲೆ ಅದನ್ನ ಪುಷ್ ಮಾಡಿದಾಗ ಅದ್ ಏರ್ ಪಾಸ್ ಆದಾಗ ಫುಲ್ ಎಣ್ಣೆ ಕೆಳಗೆಲ್ಲ ಬಿದ್ಬಿಟ್ಟಿದೆ. ಸೊ ಎಣ್ಣೆ ಬಿದ್ದಾಗ ನಾನು ಸ್ಟಾರ್ಟರ್ ಆಗಿದ್ರೆ ಏನ್ ಮಾಡ್ತಿದ್ದೆ, ಏನಮ್ಮ ನಿನಗ್ ಗೊತ್ತಾಗಲ್ವಾ, ಸ್ವಲ್ಪ ನೋಡ್ಕೋಬೇಕಲ್ವಾ, ಇದು ಜಾರತ್ತಲ್ವಾ ಅಂತ ಸ್ವಲ್ಪ ಹೇಳ್ತಾರಲ್ಲ ನಮ್ಮ ನಾಲೆಜ್ನೆಲ್ಲ ಒಂದ್ ಸ್ವಲ್ಪ ಬೈಗಳದ ರೂಪದಲ್ಲಿ ಅಂತಿದ್ವಿ. ಈಗ ಬಂದ್ ಹೇಳಿದ್ಲು, ಅಮ್ಮ ಬೈ ಮಿಸ್ಟೇಕ್ ಎಣ್ಣೆ ಚೋಲ್ತು ಅಂತ. ಓಕೆ, ನಾನ್ ಹೇಳ್ದೆ, ಅವಳು ಬೇಕು ಅಂತ ಮಾಡಿರ್ತಾಳ? ಇಲ್ಲ. ಅದನ್ನ ಸುಳ್ಳು ಹೇಳ್ಬೋದಿತ್ತು, ಅಮ್ಮ ನಾನ್ ಮಾಡಿದ್ದಲ್ಲ ಇದು, ಬೇರೆ ಅಪ್ಪ ಮಾಡಿದಾರೋ, ಅವ್ರು ಮಾಡಿದಾರೋ, ಇವ್ರು ಮಾಡಿದಾರೋ ಅನ್ಬೋದಿತ್ತು. ಇಲ್ಲ, ನಿಜ ಹೇಳಿ, ನಾನ್ ಮಾಡ್ದೆ, ಬೈ ಮಿಸ್ಟೇಕ್ ಆಯ್ತು ಅಂತ. ಇರ್ಲಿ ಬಿಡು, ಅದನ್ನ ನೀನ್ ಮುಟ್ಟಕ್ ಹೋಗ್ಬೇಡ, ಸ್ಕೂಲ್ಗೆ ಹೋಗ್ತಿದ್ಯಾ, ಮತ್ತೆ ಮೈಯೆಲ್ಲ ಆಗತ್ತೆ, ಹಾಗೆ ಇಡು. ನಾನು ಅದನ್ನ ಹೇಳ್ದೆ, ಯಾಕೆ ಎಣ್ಣೆ ಚೊಲ್ತು ಅದನ್ನ ಹೇಳ್ದೆ, ಅದ್ರಲ್ಲಿ ಒಂದು ಸೈನ್ಸ್ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡಿದೆ. ಆಮೇಲೆ ಈ ತರ ಎಣ್ಣೆ ಚೊಲ್ದಾಗ ನೀನು ಬಟ್ಟೆ ಎಲ್ಲ ತಗೊಂಡ್ ಹೋಗ್ಸೋದಕ್ಕಿಂತ ಏನಾದ್ರು ಹಿಟ್ಟುಗಳಿದ್ರೆ, ಈಗ ಮನೇಲಿ ಹಿಟ್ಟಿರುತ್ತೆ, ಅದನ್ನ ಹಾಕಿದಾಗ ಅದ್ರ ಮೇಲೆ ಅದಷ್ಟೇ ಜಾಗನ್ನ ಒರೆಸ್ಬಿಟ್ರೆ ನೀಟಾಗಿ ಹೋಗುತ್ತೆ ಅಂದಾಗ, ಹೌದಲ್ವಾ ಅಮ್ಮ, ನಾನ್ ನೆಕ್ಸ್ಟ್ ಟೈಮ್ ನಾನೇ ಮಾಡ್ತೀನಿ ಇದನ್ನ. ಸ್ಕೂಲಿಗೆ ಲೇಟ್ ಆಗಿತ್ತು, ಕಳಿಸ್ದೆ. ಸೊ ಅವ್ಳು ಹೇಳಿದ್ಲು, ಅಮ್ಮ ನೀವ್ ಇವಾಗ ಕೋಪ ಮಾಡ್ಕೊಳಲ್ಲ, ನನ್ಗೇನು ಹೇಳಲ್ಲ ಅನ್ನೋ ಸಲುವಾಗಿ ನನ್ಗೆ ಹೇಳೋದಕ್ಕೆ ಭಯನೇ ಇಲ್ಲ ಅಂತ ಅಂದ್ಲು. ನಿಜ ಅಲ್ವಾ? ಆ ಒಂದು ಏನ್ ಹೇಳ್ತಾರೆ, ಭಯದ ವಾತಾವರಣ ನಾವು ದೂರ ಸರಿಸ್ಬೇಕಾಗತ್ತೆ. ಇವತ್ತೇ ಚೆಕ್ ಮಾಡ್ಕೊಳ್ಳಿ, ನಮ್ಮ ಮಕ್ಕಳು ಯಾವ ಕಾರಣಕ್ಕೆ ಸುಳ್ಳು ಹೇಳ್ತಾರೆ ಅಂತ. ಇದೆಲ್ಲವೂ ಒಂದು ಸಣ್ಣ ಪುಟ್ಟ ವಿಷಯ ಆಯ್ತು. ಈಗ ದೊಡ್ಡ ವಿಷಯಕ್ಕೆ ಬರೋಣ. ನಾನ್ ಸ್ಟಾರ್ಟ್ ಅಲ್ಲಿ ಒಂದ್ ಹೇಳಿದ್ನಲ್ವಾ, ದೊಡ್ಡ ಮಕ್ಳು, ಇದು ಒಂದು ಮಧ್ಯೆ ಒಂದ್ 12-13 ವಯಸ್ಸು ಮಕ್ಳಾದ್ರೆ, ಇನ್ನು ಕಾಲೇಜ್ಗೆ ಹೋಗೋ ಮಕ್ಳು, ಹುಡುಗ ಆದ್ರೆ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಮಾಡ್ತಿರ್ತಾರೆ, ಲವ್ ಮಾಡ್ತಿರ್ತಾರೆ. ಆಗ ಮನೆಯವ್ರು ಏನ್ ಮಾಡ್ತಾರೆ, ಮನೆಯವ್ರ ಹತ್ರ ಹೇಳ್ತಾ ಇರಲ್ಲ, ನಾನ್ ಪ್ರೀತಿ ಮಾಡ್ತಿದ್ದೀನಿ ಅಥವಾ ನನ್ಗೊಬ್ಬ ಹುಡುಗ ಇಷ್ಟ ಆಗಿದ್ದಾನೆ, ಏನು ಹೇಳೋದಿಲ್ಲ. ಯಾವತ್ತು ಎಲ್ಲೋ ಪಾರ್ಕ್ ಅಲ್ಲೋ ಎಲ್ಲೋ ಸಿನಿಮಾಕ್ ಹೋದಾಗ್ಲೋ ಅಥವಾ ಇನ್ಯಾರೋ ರಿಲೇಟಿವ್ಸ್ ನೋಡ್ದಾಗ್ಲೋ ಅಪ್ಪ ಅಮ್ಮಂಗೆ ವಿಷಯ ಮುಟ್ಟಿಸ್ತಾರೆ. ಆಗ ಅಪ್ಪ ಅಮ್ಮಂಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಓ, ಇಷ್ಟೆಲ್ಲ ಮುಂದುವರೆದಿದ್ಯಾ, ನನಗೂ ಹೇಳಲಿಲ್ಲ. ಇಂಥ ಅವ್ರ ಪ್ರಕಾರ ಅದೊಂದು ಕ್ರೂರ ಕೃತ್ಯ ಅದು, ಆಯ್ತಾ. ಸಿಟ್ಟು ಮಾಡ್ಕೊಂತಾರೆ, ಮನೆಗ್ ಬಂದ ತಕ್ಷಣ ತಗೊಂತಾರೆ, ಕ್ಲಾಸ್ ತಗೊಂತಾರೆ, ಪನಿಷ್ಮೆಂಟ್ ಗಳನ್ನ ಕೊಡ್ತಾರೆ. ಇನ್ ಕೆಲವ್ರ ಮನೆ ನೋಡಿದೀನಿ ನಾನು. ನಾನೊಂದು ಪೇರೆಂಟ್ಸ್ ಮೀಟಿಂಗ್ ಆಗ್ತಿರುವಾಗ 10th ಹುಡುಗಿ, ಅವಳು 9th ಅಲ್ಲಿ ಇದ್ಲು. ಅವ್ರ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂದ ತಕ್ಷಣ, ಅವ್ರು ನೋಡ್ ತಕ್ಷಣ ಅವಳು ಕೆನ್ನೆಗೆ ಹೊಡೆಯೋದಕ್ಕೆ ಹೋಗ್ಬಿಟ್ಟಿದ್ರು. ನಾವು ತಡೆದಿಲ್ಲ ಅಂದ್ರೆ ಅದೇನ ಗೇಟ್ ಬೀಳ್ತಾ ಇತ್ತು. ಸೊ ಈ ತರ ಪೇರೆಂಟ್ಸ್ ಇದಾರೆ, ತಕ್ಷಣ ಸಿಟ್ಟು ಬಂದು ಕೈ ಮುಂದ್ ಮಾಡ್ಬಿಡ್ತಾರೆ. ಸೊ ಈ ತರ ಇದ್ದಾಗ ಮಕ್ಕಳು ಸುಳ್ಳು ಹೇಳ್ತಾರೆ, ಆಯ್ತಾ. ಈಗ ಈಗ ಯಾರೋ ಮೂಲಕ ಅವ್ರಿಗೆ ಗೊತ್ತಾಗಿರುತ್ತೆ ಮಕ್ಕಳು ಲವ್ ಮಾಡೋದು, ಆಯ್ತಾ. ಗೊತ್ತಾದ್ಮೇಲೆ ಹೇಳಲ್ಲ, ಇದನ್ನೆಲ್ಲ ತಗೊಂತಾರೆ. ಯಾವ್ದನ್ನ, ತಮ್ಗೇನೆಲ್ಲ ಸಾಧ್ಯತೆಗಳಿದೆಯೋ. ಇನ್ನೊಂದು, ಹೆಚ್ಚಿನ ಜನ ಪೋಷಕರಿಗೊಂದು ತಲೆಯಲ್ಲಿ ವಿಷಯ ಇದೆ, ಏನ್ ಗೊತ್ತಾ, ಟೀನೇಜ್ ಮಕ್ಕಳಲ್ಲಿ ಆಗುವಂತಹ ಚೇಂಜಸ್ಗಳು ಇವೆಲ್ಲ ಆಗುತ್ತೆ ಅನ್ನೋದೇ ಅವ್ರ ಪ್ರಕಾರ ಒಂದು ತಪ್ಪು, ಅಪರಾಧ ಅನ್ನೋ ತರ ಇದೆ. ಫಸ್ಟ್ ನಾವು ತಿಳ್ಕೋಬೇಕು, ಈ ವಯಸ್ಸಲ್ಲಿ ಗಂಡು ಹೆಣ್ಣಿನ ಕಡೆ, ಹೆಣ್ಣು ಗಂಡಿನ ಕಡೆ ಆಕರ್ಷಣೆಗೊಳಗಾಗೋದು ಸಾಮಾನ್ಯದಲ್ಲಿ ಸಾಮಾನ್ಯ. ಈ ನಾಲೆಜ್ ಹೆಚ್ಚಿನ ಜನ ಪೇರೆಂಟ್ಸ್ ತಗೊಳಕ್ಕೆ ಹೋಗೋದಿಲ್ಲ. ಅಯ್ಯೋ, ಲವ್ ಮಾಡ್ತಾರೆ ಅಂದ ತಕ್ಷಣ ಒಂದು ಹುಡುಗ ಒಂದ್ ಹುಡುಗಿನ ಪ್ರೀತಿ ಮಾಡೋದು, ಓಕೆನಾ. ಪ್ರೀತಿ ಅಂದ್ರೇನು, ಅವ್ನು ಇಷ್ಟ ಪಡೋದು. ಅವ್ರ ಪ್ರಕಾರ ಅದು ತಪ್ಪು, ಆಯ್ತು. ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೋದು, ಈಗ ಗೊತ್ತಾಯ್ತು. ಕೂರಿಸ್ಕೊಂಡು ಹೇಳ್ಬಹುದು, ನೀನೀಗ ಇಂಜಿನಿಯರ್ 2nd ಇಯರ್ ಅಲ್ಲಿ ಇದೆಯಾ, ಇನ್ನೂ 2 years ನಿನ್ನ ಎಜುಕೇಶನ್ ಕಂಪ್ಲೀಟ್ ಆಗ್ಲಿಕ್ಕಿದೆ. ಸೊ ನೀನು ಪ್ರೀತಿಸುವಂತ ಹುಡುಗ ಏನ್ ಮಾಡ್ತಿದ್ದಾನೆ ಕ್ವಶನ್ ಮಾಡಬಹುದು. ಅವನು ಇದೇ ಕಾಲೇಜಲ್ಲಿ ಇದ್ದಾರಾ, ಸೊ ಏನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಬಹುದು, ಆಯ್ತಾ. ಅಂದ್ರೆ ಅಟ್ರಾಕ್ಷನ್ ಬೇರೆ, ಲವ್ ಬೇರೆ. ಕೆಲವರು ತುಂಬಾ ಸಿನ್ಸಿಯರ್ ಆಗಿ ಲವ್ ಮಾಡೋರು ಇರ್ತಾರೆ, ಅದು ತಪ್ಪಲ್ಲ. ಅದು ಅವಳು ಬೇರೆ ಯಾವ್ದು ಹೇಳ್ತಾರಲ್ಲ, ಈ ಪೋಖ್ರಿ ಹುಡುಗರು ಗೊತ್ತಲ್ಲ, ಜವಾಬ್ದಾರಿಗಳಿಲ್ದೇ ಇರೋ ಹುಡುಗನ ಪ್ರೀತಿಸ್ತಿದ್ರೆ ಅದಕ್ಕೆ ಬೇರೆ ಆಕ್ಷನ್, ಬೇರೆ ರೀತಿ ಹೇಳ್ಬೇಕಾಗತ್ತೆ. ಈ ತರ ಜವಾಬ್ದಾರಿಯಿಂದ ಇದ್ದು ಈ ತರ ಒಬ್ರಿಗೊಬ್ರು ಇಷ್ಟ ಆದ್ರೆ ಹೇಳ್ಬಹುದು. ಇನ್ನ 2 ವರ್ಷ ಎಜುಕೇಶನ್ ಇದೆ, ಸೊ ನೋಡಿ, ಎಜುಕೇಶನ್ ಕಂಪ್ಲೀಟ್ ಆಗೋ ತನಕ ಈ ಒಂದು ಆಕರ್ಷಣೆಯಿಂದ ಈ ತರ ಎಲ್ಲ ಆಗುತ್ತೆ. ಏನ್ ಮಾಡ್ಬೋದು, ಸ್ವಲ್ಪ ನಿಮ್ಮ ಮನ್ಸನ್ನ ನೀವು ಹತೋಟಿಯಲ್ಲಿ ಇಟ್ಕೋಬೇಕು, ಕಂಪ್ಲೀಟ್ ಮಾಡ್ಕೊಳ್ಳಿ, ಒಂದ್ ಜಾಬ್ ತಗೊಳ್ಳಿ. ಅಷ್ಟಿನ ತನಕ ಈ ಪಾರ್ಕ್ ಸುತ್ತೋದಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು ಆದಷ್ಟು ಅವಾಯ್ಡ್ ಮಾಡಿ. ಅದರಿಂದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ನಿಮ್ಮ ಎಜುಕೇಶನ್ಗೆ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲವೂ ಮುಗ್ದ ಮೇಲೆ ಹಾಗೂ ನಿಮ್ಮ ಜೊತೆ ಆ ಒಂದು ಕಮಿಟ್ಮೆಂಟ್ ಪ್ರೀತಿ ಇದ್ರೆ ನೀವು ಮದುವೆ ಆಗ್ಬಹುದು.
ಕಾಸ್ಟು ಅವೆಲ್ಲವೆಲ್ಲ ಬಿಟ್ಟು ಅವ್ರ ಪ್ರೀತಿಗೆ ಈ ರೀತಿ ನಾವು ಬುದ್ಧಿ ಹೇಳ್ಬೋದು. ಇದಕ್ಕೂ ಮೀರಿ ಅವರು ಕೇಳ್ತಾ ಇಲ್ಲ, ತಮ್ಮ ಪಾರ್ಕ್ ಸುತ್ತಾರೆ, ಸಿನಿಮಾ ಸುತ್ತಾರೆ, ಆಕರ್ಷಣೆ ಒಳಗಾಗಿದ್ದಾರೆ, ತಮ್ಮ ಏನ್ ಹೇಳ್ತಾರೆ, ಕೆಲವರು ಮಕ್ಕಳು ತುಂಬಾ ಮಿತಿ ಮೀರ್ತಾರೆ. ಆಗ ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ತಿಳ್ಕೊಂಡವ್ರು ಇರ್ತಾರೆ, ಅವ್ರ ಹತ್ರ ಹೋಗಿ ಅವರಿಗೆ ಕೌನ್ಸಿಲ್ ಕೊಡ್ಸ್ ಅಂದ್ರೆ ಆಪ್ತ ಸಮಾಲೋಚನೆ ಅಂತಾರಲ್ಲ, ಕೌನ್ಸಿಲಿಂಗ್ ಕೊಡಿಸಬಹುದು. ಇವೆಲ್ಲವೂ ದಾರಿಗಳು ಸಾಕಷ್ಟಿದೆ. ಆಗ ಅವರು ಅರ್ಥ ಮಾಡ್ಕೊಂತಾರೆ, ಹೌದು ನಮ್ಮ ಫ್ಯೂಚರ್ ನೋಡ್ಕೊಳ್ಳೋಣ ಫಸ್ಟ್, ಇದೆಲ್ಲವೂ ನಂತರ ಅಂತ. ಅದನ್ಯಾವುದು ನಾವು ಮಾಡೋದಿಲ್ಲ. ನಮ್ಮ ಮರ್ಯಾದೆ ಪ್ರಶ್ನೆ, ಪ್ರೀತಿ ಪ್ರೇಮ ಅಂದ್ರೇನೆ ಹೆದರ್ತಾರೆ. ಈಗ ಆ ಹುಡುಗಿಯ ಪ್ರಾಣ ಹೋಗಿದೆ, ಈಗ ಯಾರಿಗ್ ಹೇಳ್ತಾರೆ, ಯಾರಿಗ್ ಹೊಡಿತಾರೆ, ಯಾರಿಗ್ ಬುದ್ಧಿ ಮಾತು ಹೇಳ್ತಾರೆ? ಇಂಥದ್ದು ಟಿವಿಯಲ್ಲಿ ತೋರಿಸ್ತಾರೆ, ಪೇಪರ್ ಅಲ್ಲಿ ತೋರಿಸ್ತಾರೆ, ಬರೀತಾರೆ, ಎಲ್ಲ ಓದ್ತಾರೆ, ಆದ್ರೂ ಏನೂ ಚೇಂಜಸ್ ಆಗೋದಿಲ್ಲ. ಯಾಕೆ? ನಾವು ಪೇರೆಂಟ್ಸ್ ನಮ್ಮ ಭ್ರಮೆಯಲ್ಲೇ ಬದುಕ್ತಾ ಇರ್ತೀವಿ. ಆ ಹುಡುಗಿ ತಾನು ಇಷ್ಟಪಡೋ ಹುಡುಗನ ವಿಷಯ ಮನೆಗೆ ಬಂದು ಯಾಕೆ ಹೇಳಲಿಲ್ಲ? ಹೇಳುವಂತ ವಾತಾವರಣ ಇಲ್ಲ. ಅದು ಯಾಕಿಲ್ಲ ಅಂದ್ರೆ ಅಪ್ಪ ಅಮ್ಮ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಅಪರಾಧ, ದೊಡ್ಡ ಕ್ರಿಮಿನಲ್ ಇದು ಅನ್ನೋ ತರ. ಇದು ನಮ್ಮ ಹೇಳ್ತಾರಲ್ಲ, ಎಷ್ಟು ಮುಂದುವರಿತಿದೆ ನಮ್ಮ ದೇಶ, ಮುಂದುವರಿತಿದೆ ಅಂತ ನಾವು ಅಂದ್ಕೊಂಡಿದೀವಿ. ಇಂತಹ ವಿಷಯಗಳಲ್ಲಿ ಇನ್ನೂ ಅದೇ ಪ್ಯಾಟರ್ನ್ ನಮ್ ತಲೆಯಲ್ಲಿದೆ. ಅದು ಹೋಗೋ ತನಕ ಇಂತಹ ಎಷ್ಟು ಮಕ್ಕಳು ಈಗ ಟಿವಿ ಆನ್ ಮಾಡಿದ್ರು ನೋಡಿ, ಪ್ರಿಯಕರ ನಿರಾಕರಿಸಿದ ಅಂತ ಸುಸೈಡ್, ಜೀವ ಕಳ್ಕೊಂತಾರೆ. ಹುಡುಗಿ ಕೈ ಕೊಟ್ಲು ಅಂತ ಜೀವ ಕಳ್ಕೊಂತಾರೆ, ಮಾರ್ಕ್ಸ್ ಕಮ್ಮಿ ಬಂತು ಅಂತ ಕೈ ಕಳ್ಕೊಂತಾರೆ. ಇದೆಲ್ಲ ಒಂದ್ ರೀತಿಯ ಒತ್ತಡ. ಮನೆಯಲ್ಲಿ ಇದ್ರ ಬಗ್ಗೆ ಮಕ್ಕಳಿಗೆ ಒಂಥರ ಹೇಳ್ತಾರಲ್ಲ, ಫ್ರೀ ಆಗಿ ಮಾತಾಡುವಂತಹ ಒಂದು ಭಯದ ವಾತಾವರಣ ಇದ್ರೇನೆ ಹಿಂಗಾಗೋದು. ಓಕೆನಾ? ಈಗ ನಿಮ್ಗೆ ಫೈನಲ್ ಆಗಿ ಅನ್ಸುತ್ತೆ, ಮೇಡಮ್ ಇದ್ರ ಬಗ್ಗೆ ಹೇಗ್ ತಿಳ್ಕೊಬಹುದು? ನಮ್ಗ್ ನಾಲೆಜ್ ಇಲ್ಲ ಅಂದ್ರೆ ತುಂಬಾ ಕ್ಲಾಸಸ್ ಗಳಿರುತ್ತೆ, ಒಳ್ಳೊಳ್ಳೆ ಬುಕ್ಸ್ ಗಳಿರುತ್ತೆ, ಅದನ್ನ ಓದಿ ತಿಳ್ಕೊಳ್ಳಿ. ನಾವ್ ಎಲ್ಲಿ ತಪ್ಪು ಮಾಡ್ತಿದೀವಿ ಅಂತ ಜ್ಞಾನವನ್ನ ಗಳಿಸ್ಕೊಂಡು ಅದನ್ನ ಬದಲಾಯಿಸ್ತಾ ಬರೋಣ. ತಿಳ್ಕೊಂಡ್ರೆ ಸಾಕಾಗಲ್ಲ. ನಮ್ಮ ಲೈಫಲ್ಲಿ ದಿನಂಪ್ರತಿ ನೀವು ನೋಡಿಬೇಕಂದ್ರೆ ಗುಡ್ ಪೇರೆಂಟ್ ಅಂದ್ಬಿಟ್ಟು ನೀವು ಒಂದಿಷ್ಟು ಸರ್ಚ್ ಮಾಡಿದ್ರೆ ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕು ಒಳ್ಳೊಳ್ಳೆ ಪುಸ್ತಕಗಳಿದೆ. ಅವ್ರು ಕೊಟ್ಟಿರ್ತಾರೆ, ಈ ಮಕ್ಕಳ ಮನಸ್ಸು ಹಿಂಗಿರುತ್ತೆ, ನಾವ್ ಹೀಗ್ ನಡ್ಕೋಬಾರ್ದು, ಹಿಂಗ್ ನಡ್ಕೊಂಡ್ರೆ ಹೀಗಾಗತ್ತೆ ಅಂತ. ಅದನ್ನಾರು ನಾವು ಮಾಡಬಹುದಲ್ಲ? ಮಾಡೋದಿಲ್ಲ. ಎಲ್ಲ ಕಾಲ ಮಿಂಚಿ ಹೋದ್ಮೇಲೆ ಚಿಂತೆ ಮಾಡ್ತೀವಿ. ಆಯ್ತಾ? ಸೊ ನನ್ಗೆ ಇವತ್ತು ನಿನ್ನಿನ ಒಂದು ಇನ್ಸಿಡೆಂಟ್ ಸುಳ್ಳು ಹೇಳುವಂತ ಹಿಂದಿರೋ ಉದ್ದೇಶ ಆಯ್ತಾ, ಆದಷ್ಟು ನಮ್ಮ ಮಕ್ಕಳಿಗೆ ನಾವು ಆ ಭಯದ ವಾತಾವರಣವನ್ನ ತೆಗೆದುಹಾಕಿ ನಮ್ಮ ಮುಂದೆ ಅವರು ಎಲ್ಲಾ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳುವಂತ ಒಂದು ಪರಿಸರವನ್ನ ನಾವು ನಿರ್ಮಿಸಿದ್ರೆ ಪೋಷಕರು, ಖಂಡಿತ ಮಕ್ಕಳು ನಮ್ಮ ಮುಂದೆ ಸುಳ್ಳು ಹೇಳೋದಿಲ್ಲ. ಸುಳ್ಳು ಹೇಳಿದ್ರು ಅದನ್ನ ನಾವು ತಗೊಳ್ಳುವಷ್ಟು ನಮ್ಗೆ ನಾಲೆಜ್ ಇರ್ಬೇಕು. ಅವ್ರು ಸುಳ್ಳು ಹೇಳಿದ್ರು ಇದು ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಆಯ್ತಾ? ಅವಾಗ ಅವ್ರನ್ನ ಕೂರ್ಸ್ಕೊಂಡ್ ಹೇಳ್ಬೇಕು, ನೀನು ಈ ತರ ಆಗಿದೆ, ನನ್ ಗೊತ್ತು ನೀನೆಲ್ಲೋ ಒಂದ್ ಕಡೆ ಭಯದಿಂದ ಹೇಳ್ತಾ ಇಲ್ಲ, ನಾನೇನು ನಿನ್ಗೆ ಸಮಸ್ಯೆ ಮಾಡೋದಿಲ್ಲ, ನನ್ಗೂ ಅರ್ಥ ಆಗುತ್ತೆ ನಿನ್ ಫೀಲಿಂಗ್ಸ್ ಅಂತ ಹೇಳಿ, ನೀನು ಬೇಕು ಅಂತ ಮಾಡಿಲ್ಲ, ಹಿಂಗ್ ಮಾಡಿದ್ಯಾ ಅಂತ ನಿಧಾನವಾಗಿ ಕೂರ್ಸ್ಕೊಂಡು ನಮ್ಮ ವಾಯ್ಸ್ ಟೋನ್ ಅನ್ನ ಮೆತ್ತಗೆ ಮಾಡ್ಕೊಂಡಾಗ ಮಕ್ಳು ಬಾಯಿ ಬಿಡ್ತಾರೆ. ಅದ್ ಹಾಗೆ ಅದು ಒಂಥರ ಭಾವನಾತ್ಮಕವಾಗಿ ನಾವು ಹತ್ರ ಆಗ್ತೀವಿ. ಆ ಭಾವನೆಯನ್ನ ನಾವು ಅವ್ರಿಗೆ ಕೊಡ್ಬೇಕಾಗುತ್ತೆ. ಸೊ ನನಗೆ ಇದಿಷ್ಟು ನಿಮ್ಮ ಮುಂದೆ ಹಂಚ್ಕೋಬೇಕನ್ಸ್ತು. ಇವತ್ತೇ ಚೆಕ್ ಮಾಡ್ಕೊಳ್ಳಿ, ನಿಮ್ ಮಕ್ಕಳು ಯಾವ ಯಾವ ವಿಷಯದಲ್ಲಿ ಸುಳ್ಳು ಹೇಳ್ತಿದ್ದಾರೆ, ಯಾಕೆ ಸುಳ್ಳು ಹೇಳ್ತಿದ್ದಾರೆ, ಅದಕ್ ಕಾರಣ ನಿಜವಾಗ್ಲೂ ನಾವೇನಾ, ನಮ್ಮ ಒಂದು ಬಿಹೇವಿಯರೇ ಕಾರಣನ, ಅಥವಾ ಏನೂ ಇಲ್ಲ, ನಮ್ ತಪ್ಪೇನೂ ಇಲ್ಲ ಮೇಡಮ್, ನಾವು ಎಲ್ಲ ಕೇಳ್ತೀವಿ ಎಲ್ಲ ಮಾಡ್ತೀವಿ ಅಂದ್ರೆ ನಿಜವಾಗ್ಲೂ ನೀವ್ ಇನ್ನೂ ನೋಡಿಲ್ಲ, ಸೂಕ್ಷ್ಮವಾಗಿ ಆಳವಾಗಿ ಇಳಿದ್ ನೋಡಿ, ಅಲ್ಲಿ ಕಾರಣ ನಾವೇ ಇರ್ತೀವಿ ಅಂತ ನನಗನ್ಸಿದ್ದು. ಸೊ ಹಾಗಾಗಿ ಇದನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ.